ನಮಸ್ತೆ ಮಕ್ಕಳೇ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತ್ಯಾಜ್ಯ ವಸ್ತು ನಿರ್ವಹಣೆ ಪ್ರಬಂಧ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೀಠಿಕೆ: ಆರೋಗ್ಯ ಮತ್ತು ಶುಚಿತ್ವ ಮನುಷ್ಯನ ದೈನಂದಿನ ಬದುಕಿನ ಅವಿಭಾಜ್ಯ ಅಂಗಗಳು. ಶುಚಿತ್ವ ಹಾಳುಗೆಡುವುದೇ ತ್ಯಾಜ್ಯ ವಸ್ತುಗಳು. ಮಾನವನ ಬಳಕೆಯ ಅನುಪಯುಕ್ತ ವಸ್ತುಗಳನ್ನು ತ್ಯಾಜ್ಯಗಳೆನ್ನಬಹುದು. ಅಂದರೆ ಸರಳ ಭಾಷೆಯಲ್ಲಿ ಕಸದ ಸಂಗ್ರಹ, ವಿಲೇವಾರಿ, ಸಂಸ್ಕರಣೆ, ಸೂಕ್ತ ರೀತಿಯಲ್ಲಿ ಮರುಬಳಕೆ ಮತ್ತು ತ್ಯಾಜ್ಯದ ಪರ್ಯಾಯ ಸದ್ಬಳಕೆ ಇವುಗಳನ್ನು ತ್ಯಾಜ್ಯ ವಸ್ತು ನಿರ್ವಹಣೆ ಎನ್ನಲಾಗುತ್ತದೆ. ವಿವರಣೆ: ವಿಜ್ಞಾನ ಮತ್ತು ತಂತ್ರಜ್ಞಾನ ಆವಿಷ್ಕಾರದ ಭರಾಟೆಯಲ್ಲಿ ಮುನ್ನುಗ್ಗುತ್ತಿರುವ ಮನುಷ್ಯನಿಗೆ ಸ್ವಸ್ಥ ಪರಿಸರದ ಕಾಳಜಿ ಕಡಿಮೆಯಾಗಿದೆ. ಕೈಗಾರಿಕೀಕರಣ ಮತ್ತು ನಾಗರೀಕರಣ ಹೆಚ್ಚುತ್ತಿರುವುದರಿಂದ ತ್ಯಾಜ್ಯಗಳು ಹೆಚ್ಚುತ್ತಿವೆ. ತ್ಯಾಜ್ಯಗಳನ್ನು ಘನತ್ಯಾಜ್ಯ, ದ್ರವ್ಯ ತ್ಯಾಜ್ಯ ಮತ್ತು ಅನಿಲ ರೂಪದ ತ್ಯಾಜ್ಯಗಳೆಂದು ವಿಂಗಡಿಸಬಹುದು. ಕೈಗಾರಿಕೆಗಳಿಂದ ಬರುವ ತ್ಯಾಜ್ಯಗಳನ್ನು ಸರಿಯಾಗಿ ಸಂಸ್ಕರಣೆ ಮಾಡದೆ ಪಕ್ಕದ ನದಿಗಳಿಗೆ ಅಥವಾ ಕಾಲುವೆಗಳಿಗೆ ಬಿಟ್ಟು ಜಲಮೂಲಗಳನ್ನೇ ಮಲಿನ ಮಾಡಲಾಗುತ್ತಿದೆ. ಇದರ ನಿಯಂತ್ರಣಕ್ಕೆ ಕೇಂದ್ರ ಮಾಲಿನ್ಯ ಮಂಡಳಿಯಂತಹ ಸಂಸ್ಥೆಗಳಿದ್ದರೂ ಅವುಗಳ ಬೇಜವಾಬ್ದಾರಿತನ ಮತ್ತು ಭ್ರಷ್ಟತೆಯಿಂದ ಪ್ರಯೋಜನವಾಗಿಲ್ಲ. ಜನವಸತಿ ಕೇಂದ್ರಗಳಲ್ಲಿ ತ್ಯಾಜ್ಯ ಸಂಗ್ರಹಣೆ ಮಾಡುವಂತಿದ್ದರೂ ಕೈಗಾರಿಕೆಗಳು ರಾಜಾರೋಷವಾಗಿ ಎಲ್ಲೆಂದರಲ್ಲಿ ತ್ಯಾಜ್ಯ ವಸ್ತುಗಳನ್ನು ಬಿಸಾಡುತ್ತವೆ. ವೈದ್ಯಕೀಯ ತ್ಯಾಜ್ಯ ವಸ್ತುಗಳು, ಅನಿಲ ಘಟಕದ ತ್ಯಾಜ್ಯಗಳು ತುಂಬ ಅಪಾಯಕಾರಿಯಾಗಿದ್ದು ಇವುಗಳನ್ನು ಸರಿಯಾಗಿ ಸಂಸ್ಕರಿಸಿ ಭೂಮಿಗೆ ಸೇರಿಸಬೇಕು. ಇಲ್ಲದ ಪಕ್ಷದಲ್ಲಿ ಮನುಷ್ಯನ ಆರೋಗ್ಯದ ಮೇಲೆ ಪ್ರತಿಕೂಲ ಉಂಟು ಮಾಡುತ್ತದೆ. ಮುಂದುವರಿದ ದೇಶಗಳಲ್ಲಿ ಇದರ ಬಗ್ಗೆ ತುಂಬ ಎಚ್ಚರ ವಹಿಸುತ್ತಾರೆ. ಆದರೆ ನಮ್ಮಲ್ಲಿ ಇದರ ಬಗ್ಗೆ ಕಾಳಜಿ ಕಡಿಮೆ ಇರುವುದು ವಿಷಾದನೀಯ. ಈ ತ್ಯಾಜ್ಯಗಳನ್ನು ಮರುಬಳಕೆ ಮಾಡುವುದು ಅಥವಾ ಇದರಿಂದ ಕಂಪೋಸ್ಟ್ ಗೊಬ್ಬರ ತಯಾರಿಸುವ ಘಟಕ ಸ್ಥಾಪಿಸಿ ತ್ಯಾಜ್ಯ ನಿರ್ವಹಣೆ ಮಾಡಿಸಿದರೆ ಸೂಕ್ತ. ಉಪಸಂಹಾರ: ಸಮೂಹ ಮಾಧ್ಯಮಗಳ ಮೂಲಕ ಕಸ ವಿಂಗಡಿಸಿ ಇಡುವ ಮತ್ತು ವಿಲೇವಾರಿ ವಿಧಾನಗಳನ್ನು ಸಾರ್ವಜನಿಕರಿಗೆ ಮನದಟ್ಟು ಮಾಡಬೇಕು. ಸರ್ಕಾರ ಕಟ್ಟುನಿಟ್ಟಿನ ಕಾಯ್ದೆಗಳನ್ನು ತರಬೇಕು. ತೀವ್ರ ಹಾನಿಕಾರಕ ತ್ಯಾಜ್ಯಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಿಸಬೇಕು. ಇದಿಷ್ಟು ಪೀಠಿಕೆ, ವಿವರಣೆ ಮತ್ತು ಉಪಸಂಹಾರ ಆಗಿದೆ. ನಿಮಗೆ ಈ ಪ್ರಬಂಧ ಇಷ್ಟ ಆಯಿತು ಅನ್ಕೋತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿ ಲೈಕ್ ಮಾಡ್ತೀರಾ, ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮಕ್ಕಳೇ. ಬಾಯ್.